ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ. ಮನವಿಯನ್ನ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರು ಸದನವನ್ನ ನಡೆದಕ್ಕೆ ಬಿಡಿ ಇದೆಲ್ಲ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನೆಯದೆ ಇವತ್ತು ಕೂಡ ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ. ಶತಾಯಗತೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಸದನದ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಅಶೋಕ್ ಕುಮಾರ್ ರೈ ಶ್ರೀ ಅಶೋಕ್ ಕುಮಾರ್ ರೈ ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಸದನವನ್ನ ಮುಂದೂಡಿ ಮತ್ತು 15 ನಿಮಿಷದಲ್ಲಿ ವಾಪಸ್ ಕೊಡೋಣ. ಸದನದ ಬಾವಿಗಿಳಿದು ಅಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಂತಹ ಬಿಜೆಪಿ ಸದನದ ಹೊರಗೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಹೋರಾಟವನ್ನ ಮುಂದುವರೆಸಿದೆ. ವಿಧಾನಸೌಧದ ಕೆಂಗಲ್ ಗೇಟ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ಲಕಾರ್ಡ್ ಅನ್ನ ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಿದ್ದಾರೆ. ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬೇಕು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸದನದ ಕಲಾಪಕ್ಕೆ ಕಾಂಗ್ರೆಸ್ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಿಗಿ ಪಟ್ಟನ್ನ ಹಿಡಿದು ಕೂತಿದೆ ಬಿಜೆಪಿ. ಎಲ್ಲಿವರೆಗೂ ಕೂಡ ಈ ಒಂದು ಹೋರಾಟ ನಡೆಯುತ್ತೆ? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಳೆದ 3 ದಿನಗಳಿಂದ ಅಂದ್ರೆ ಸೋಮವಾರದಿಂದ ಈವರೆಗೂ ಕೂಡ ಪಟ್ಟನ್ನ ಬಿಡದೆ ಸದನದಲ್ಲಿ ಕಲಾಪವನ್ನ ನಡೆಯೋದಕ್ಕೆ ಬಿಡೋದಿಲ್ಲ. ಕಾರಣ ಅಂತಂದ್ರೆ ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಸಚಿವರ ರಾಜೀನಾಮೆಯನ್ನ ಪಡೆದುಕೊಳ್ಳಲಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರ ನೂತನ ಸಂಪುಟದಲ್ಲಿ ಮತ್ತೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಸೊ ಹೀಗಾಗಿ ಕೂಡಲೇ ರಾಜೀನಾಮೆಯನ್ನ ಪಡೆಯೋವರೆಗೂ ಕೂಡ ನಾವು ಸದನ ಕಲಾಪವನ್ನ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗಾಗಲೇ ಹಲವು ರೀತಿಯಾದಂತ ಮನವಿ ಮಾಡಿದ್ರು ಕೂಡ ಇವತ್ತು ಸಚಿವ ಡಿಸಿಎಂ ಪರಮೇಶ್ವರ್ ಅವರು ಸರ್ಕಾರದಿಂದ ಒಂದು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಗದ್ದಲದ ನಡುವೆ ಉತ್ತರವನ್ನ ಸರ್ಕಾರದ ಒಂದು ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇದಕ್ಕೂ ಕೂಡ ಬಗ್ಗದಂತ ವಿಪಕ್ಷಗಳು ಮತ್ತೆ ಪ್ಲೇಕಾರ್ಡ್ ಅನ್ನ ಹಿಡಿದು ಧರಣಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ವಿಪಕ್ಷಗಳ ಪ್ರತಿಭಟನೆಯನ್ನ ವಿರೋಧಿಸಿ ಕಲಾಪವನ್ನ ನಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈಗ ಆಡಳಿತ ಪಕ್ಷದ ಶಾಸಕರು ಬಾವಿಗಿಳಿದು ಧರಣಿ ಮಾಡ್ಲಿಕ್ಕೆ ಮುಂದಾದ್ರು. ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಬಾವಿಗೆ ಇಳಿಯೋ ಮುನ್ನವೇ ಎಚ್ಚೆತ್ತಂತ ಸ್ಪೀಕರ್ GS ಪಾಟೀಲ್ ಅವರು ಕಲಾಪವನ್ನ 15 ನಿಮಿಷಗಳ ಕಾಲ ಮುಂದೂಡಿಕೆ ಮಾಡಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಈ ಒಂದು ಸಂಘರ್ಷ ಆದ್ರೆ ಸದನ ಕಲಾಪವನ್ನ ಸೂಕ್ತ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಕಷ್ಟವಾಗುತ್ತೆ ಅನ್ನುವಂಥದ್ದು. ಸೊ ಹೀಗಾಗಿ ಆಡಳಿತ ಪಕ್ಷದ ಶಾಸಕರೇ ಬಾವಿಗೆ ಇಳಿದ್ರೆ ಅದು ಕಲಾಪವನ್ನ ನಡೆಸೋದಕ್ಕೆ ಮತ್ತಷ್ಟು ಕಷ್ಟವಾಗುತ್ತೆ ಅನ್ನುವಂಥದ್ದನ್ನ ಅರಿತಂತ ಸ್ಪೀಕರ್ ಪಾಟೀಲ್ ಅವರು ಈಗ ಏನು ಸಂಧಾನ ಸಭೆಯನ್ನು ಕೂಡ ಕರೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಮುನ್ನ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಚರ್ಚೆಯ ಬಳಿಕ ವಿಪಕ್ಷದಿಂದಲೂ ಕೂಡ ಶಾಸಕರನ್ನ ಅಥವಾ ಪ್ರಮುಖ ನಾಯಕರನ್ನ ಕರೆದು
ಚರ್ಚೆಯನ್ನ ಮಾಡಿ ದಣಿಯನ್ನ ಕೈ ಬಿಡುವಂತೆ ಮನವಿಯನ್ನು ಕೂಡ ಮತ್ತೊಮ್ಮೆ ಮಾಡ್ತಾರೆ. ಅದಾದ ಬಳಿಕ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ರೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿರ್ಧಾರ ಆಗ್ತಾ ಇದೆ. ಒಂದ್ ವೇಳೆ ವಿಪಕ್ಷಗಳು ಪ್ರತಿಭಟನೆಯನ್ನ ಮುಂದುವರಿಸಿದ್ರೆ ಅವರನ್ನ ಸದನದಿಂದ ಹೊರಗಾಕುವಂತ ಅಥವಾ ಸಸ್ಪೆಂಡ್ ಮಾಡುವಂತ ಕೆಲಸವನ್ನ ಏನಾದ್ರೂ ಮಾಡ್ತಾರಾ ಅನ್ನೋಂಥದ್ದು ಕೂಡ ಇರ್ತಕ್ಕಂಥ ಕುತೂಹಲ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ.